ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ನ ಯಾವ ಥರ ನಾವು ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡೋಣ. ದಿಸ್ ಫೈನಾನ್ಷಿಯಲ್ ಮಾರ್ಕೆಟ್ comprises of various types of institutions like banking and non-banking financial institutions. The classification of financial market in an economy is shown in the following figure. Financial institute now we have classified as banking, non-banking. In the same way, financial market now we have classified as primary and secondary market, as well as money and capital market. Let us see the chart here. Financial market na ಎರಡು ಥರ ಡಿವೈಡ್ ಮಾಡಿದ್ದಾರೆ. ಒಂದು ಮನಿ ಮಾರ್ಕೆಟ್, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್. ಈ ಎರಡರಲ್ಲೂ ಪ್ರೈಮರಿ ಮಾರ್ಕೆಟ್, ಸೆಕೆಂಡ್ರಿ ಮಾರ್ಕೆಟ್ ಇದೆ. ಮನಿ ಮಾರ್ಕೆಟಲ್ಲೂ ಕ್ಯಾಪಿಟಲ್ ಮಾರ್ಕೆಟಲ್ಲೂ. ಆ್ಯಸ್ ವಿ ನೋ, ಮನಿ ಮಾರ್ಕೆಟ್ ಈಸ್ ಅ ಶಾರ್ಟ್ ಟರ್ಮ್ ಮಾರ್ಕೆಟ್, ವೆರಾಸ್ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಅ ಲಾಂಗ್ ಟರ್ಮ್ ಮಾರ್ಕೆಟ್. ಸೊ ಅದನ್ನು ಬೈಫಕೇಟ್ ಇನ್ ದ ಟರ್ಮ್ಸ್ ಆಫ್ ಟರ್ಮ್, ಟೈಮಿಂಗ್, ಟೆನ್ಯೂರ್ ಮೇಲೆ ಇದನ್ನು ಬೈಫಕೇಟ್ ಮಾಡಿದ್ವಿ. ಶಾರ್ಟ್ 0 to 1 year ಇರೋದನ್ನು ಮನಿ ಮಾರ್ಕೆಟ್ ಅಂತೀವಿ. ಎನಿಥಿಂಗ್ ಎಬೋವ್ 1 year ಈಸ್ ಕಾಲ್ಡ್ ಅ ಕ್ಯಾಪಿಟಲ್ ಮಾರ್ಕೆಟ್. ಇದರಲ್ಲಿ ಎರಡರಲ್ಲೂ ಪ್ರೈಮರಿ ಮಾರ್ಕೆಟ್, ಸೆಕೆಂಡ್ರಿ ಮಾರ್ಕೆಟ್ ಇದೆ. ಇಲ್ಲಿ ಮಧ್ಯದ ಲೈನ್ ಇದೆ ಮನಿ ಮಾರ್ಕೆಟಲ್ಲಿ, ದಟ್ ಸೇಸ್ ದಟ್ ವಾಟ್ ಆರ್ ದ ಮನಿ ಮಾರ್ಕೆಟ್, ಲೈಕ್ ಕಾಲ್ ಮನಿ ಮಾರ್ಕೆಟ್, ಟ್ರೆಷರಿ ಬಿಲ್, ಕಮರ್ಷಿಯಲ್ ಬಿಲ್ ಮಾರ್ಕೆಟ್, ಶಾರ್ಟ್ ಟರ್ಮ್ ಲೋನ್ ಮಾರ್ಕೆಟ್. ದೀಸ್ ಆರ್ ದ ಮಾರ್ಕೆಟ್ಸ್ ವಿಚ್ ಆರ್ ಮನಿ ಮಾರ್ಕೆಟ್ ವಿತಿನ್ ಅ ಇಯರ್ ಇದೆಲ್ಲ ಟ್ರಾನ್ಸಾಕ್ಟ್ ಮಾಡೋದು. ಇನ್ನು ಶಾರ್ಟ್ ಟರ್ಮ್ ಲೋನ್ ಮಾರ್ಕೆಟಲ್ಲಿ ನಮಗೆ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಬರುತ್ತೆ, ಅದು ಸೆಕೆಂಡ್ರಿ ಮಾರ್ಕೆಟಿಗೆ ಬರುತ್ತೆ. ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಆಲ್ಸೋ ಸೆಕೆಂಡ್ರಿ ಮಾರ್ಕೆಟ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಆಲ್ಸೋ ಸೆಕೆಂಡ್ರಿ ಮಾರ್ಕೆಟಲ್ಲಿ ಬರುತ್ತೆ. ಈ ಸೆಕೆಂಡ್ರಿ ಮಾರ್ಕೆಟ್ ವಾಟ್ ಎವರ್ ವಿ ಹ್ಯಾವ್ OTC, ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬ್ಯಾಂಕ್ ಸ್ಟಾಕ್ ಎಕ್ಸ್ಚೇಂಜ್, ಆಲ್ ದೀಸ್ ಸ್ಟಾಕ್ ಎಕ್ಸ್ಚೇಂಜ್ ಕ್ಯಾನ್ ಬಿ ಶಾರ್ಟ್ ಆ್ಯಸ್ ವೆಲ್ ಆಸ್ ಲಾಂಗ್. ಲಾಂಗ್ ಟರ್ಮಲ್ಲೂ ನಮಗೆ ಇದು OTC, ಸ್ಟಾಕ್ ಎಕ್ಸ್ಚೇಂಜ್ ಮತ್ತು NSE ಎಲ್ಲನೂ ಬರುತ್ತೆ. ಒನ್ಸ್ ವಿ ಸಿ ದ ಕ್ಯಾಪಿಟಲ್ ಮಾರ್ಕೆಟ್ ಸೈಡ್ ಬಂದಾಗ ಪ್ರೈಮರಿ ಮಾರ್ಕೆಟ್, ಸೆಕೆಂಡ್ರಿ ಮಾರ್ಕೆಟ್ ಅಂತ ಇದೆ. ಆ್ಯಸ್ ವಿ ನೋ, ವಿಲ್ ಕಮ್ ಟು ದ್ಯಾಟ್ ವಾಟ್ ಈಸ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ. ಕ್ಯಾಪಿಟಲ್ ಮಾರ್ಕೆಟ್ ಏನು? ಸ್ಟಾಕ್ ಮಾರ್ಕೆಟ್, ಡೆಟ್ ಮಾರ್ಕೆಟು, ಮ್ಯೂಚುವಲ್ ಮಾರ್ಕೆಟು. ಈ ಡೆಟ್ಟಲ್ಲಿ ಮಾರ್ಟ್ಗೇಜು, ಟರ್ಮ್ ಕ್ಯಾಶು ಇದೆಲ್ಲ ಏನಾಗುತ್ತೆ ಅಂದರೆ ದಿಸ್ ಆರ್ ದ ಲಾಂಗ್ ಟರ್ಮ್ ಇರುತ್ತೆ. ಲಾಂಗ್ ಟರ್ಮ್ನ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸಿ ಎಕ್ಸಾಕ್ಟಾಗಿ ನಾವು ಪ್ರೈಮರಿ ಮಾರ್ಕೆಟ್ ಅಂದ್ರೇನು, ಹೇಗೆ ಅದು ವರ್ಕ್ ಆಗುತ್ತೆ, ವಾಟ್ ಆರ್ ಇಟ್ಸ್ ಫಂಕ್ಷನ್ಸ್ ಆರ್ ಸರ್ವಿಸಸ್, ಆ್ಯಂಡ್ ಇನ್ ದ ಸೇಮ್ ವೇ ವಿ ಕ್ಯಾನ್ ಸಿ ಸೆಕೆಂಡ್ರಿ ಮಾರ್ಕೆಟ್. ಸೆಕೆಂಡ್ರಿ ಮಾರ್ಕೆಟ್ ಅಂದ್ರೇನು, ಹೇಗೆ ವರ್ಕ್ ಆಗುತ್ತೆ ಎಲ್ಲನೂ ನೆಕ್ಸ್ಟು ನೋಡೋಣ. ಸಿ ದ ಪ್ರೈಮರಿ ಮಾರ್ಕೆಟ್ provides the channel for sale of new securities by the government as well as companies to raise resources to meet their financial requirements. They may issue the securities either in domestic market and or overseas market. ಬೇಸಿಕ್ ಆಗಿ ನೀವು ತಿಳ್ಕೊಬೇಕಾಗಿರೋದೇನು ಅಂದರೆ ಪ್ರೈಮರಿ ಮಾರ್ಕೆಟ್ ಅಂದರೆ ಇಟ್ಸ್ ಅ ನ್ಯೂ ಸೆಕ್ಯೂರಿಟೀಸ್. ಯಾವುದೇ ಒಂದು ಗೌರ್ಮೆಂಟ್ ಅಥವಾ ಅದರ್ ದ್ಯಾನ್ ಗೌರ್ಮೆಂಟ್ ಪ್ರೈವೇಟ್ ಕಂಪನೀಸ್ ಅಥವಾ ನಾನ್ ಗೌರ್ಮೆಂಟ್ ಕಂಪನೀಸ್, ಆಲ್ ದೀಸ್ ಥಿಂಗ್ಸ್ ಕಂಪನೀಸ್ ಫಸ್ಟ್ ಟೈಮ್ ಅವರು ಶೇರ್ಸ್ನ ಇಶ್ಯೂ ಮಾಡ್ತಾರೆ. ಒಂದಷ್ಟು ಕಂಪನಿಗಳು ಸ್ಟಾರ್ಟ್ ಆಗಿ ಒಂದು 8-10 ವರ್ಷ ಆಗಿ ದೊಡ್ಡದಾಗಿ ಬೆಳೆದಿದೆ. ಆಮೇಲೆ ಅವ್ರು ಏನು ಅನ್ಕೋತಾರೆ, ಇನ್ನೂ ದೊಡ್ಡದಾಗಿ ಬೆಳಿಬೇಕು, ಅದನ್ನು ಇನಿಷಿಯಲ್ ಪಬ್ಲಿಕ್ ಆಫರ್, IPO, ಇನಿಷಿಯಲ್ ಪಬ್ಲಿಕ್ ಆಫರ್ನ ನಾವು ಮಾಡೋಣ, ಈಕ್ವಿಟಿ ಶೇರ್ಸ್ ಮಾಡೋಣ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಕೊಡೋಣ. ಸೊ ಇನ್ ದ್ಯಾಟ್ ವೇ ಜನರಲ್ ಪಬ್ಲಿಕ್ ಏನಾಗುತ್ತೆ, ಈ ಕಂಪನಿ ಶೇರ್ಸ್ ತೊಗೋತಾರೆ. ಆ ಶೇರ್ಸಿಂದ ಅವರು ಕ್ಯಾಪಿಟಲ್ನ ಫಾರ್ಮ್ ಮಾಡ್ಕೋತಾರೆ ಆ್ಯಸ್ ಅ ಕಂಪನಿ. ವೆನ್ ದೇ ಇಶ್ಯೂ ದ ಶೇರ್ಸ್, ಈ ಥರ ಇಶ್ಯೂ ಮಾಡಿ ಜನಗಳಿಂದ ಇದು ಕ್ಯಾಪಿಟಲ್ನ ಜನ್ರೇಟ್ ಮಾಡ್ತಾರಲ್ಲ, ಅದು ಫಸ್ಟ್ ಟೈಮ್ ಮಾಡ್ತಾರಲ್ಲ, ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ನ್ಯೂ ಸೆಕ್ಯೂರಿಟೀಸ್ ಆಫ್ ಎನಿ ಕಂಪನಿ ಆರ್ ಈವನ್ ಗೌರ್ಮೆಂಟ್. ಹೊಸದಾಗಿ ಬಂದಿರೋ ಶೇರ್ಸ್ ಇದು. ಓಕೆ, ದೆನ್ ವಿಲ್ ಸಿ ದ ಸರ್ವಿಸಸ್ ಆಫ್ ಪ್ರೈಮರಿ ಮಾರ್ಕೆಟ್. ಸರ್ವಿಸಸ್ ಅನ್ಬೋದು, ಇದರಿಂದ ಹೆಲ್ಪ್ ಆಗೋದು ಅಂತ ಹೇಳ್ಬೋದು, ಫಂಕ್ಷನ್ಸ್ ಅಂತ ಹೇಳ್ಬೋದು. ಸೊ ಹೌ ದ ಪ್ರೈಮರಿ ಮಾರ್ಕೆಟ್ ವರ್ಕ್ಸ್. ಸೊ ಅ ಬ್ರೀಫ್ ಡಿಸ್ಕ್ರಿಪ್ಷನ್ ಹ್ಯಾಸ್ ಬಿನ್ ಗಿವನ್ how these services are rendered, how the primary market services rendered to the people. First one is transfer. What is this transfer?
An important function rendered by primary market is to allow the transfer of resources from investor to entrepreneurs who establish new companies. So here whoever establishes a new company, establish ಮಾಡ್ತಾ ಇದ್ದಾರೆ, okay, establishes a new company, they get the resources from the investors, okay. ಇದು ಜನರಲ್ ಪಬ್ಲಿಕ್ ಇರ್ಬೋದು, ಎನಿ ಅದರ್ ಕಂಪನಿ ಆಲ್ಸೋ ಹೂ ಕ್ಯಾನ್ ಬೈ ದ ಶೇರ್ಸ್, ಎನಿಬಡಿ ಕ್ಯಾನ್ ಬೈ ದ ಶೇರ್ಸ್. ನಾರ್ಮಲ್ ಜನಗಳು ಪರ್ಚೇಸ್ ಮಾಡ್ಬೋದು, ಅಥವಾ ಕಂಪನಿಗಳು ಪರ್ಚೇಸ್ ಮಾಡ್ಬೋದು, ಅಥವಾ ಟ್ರಸ್ಟ್ಗಳು ಪರ್ಚೇಸ್ ಮಾಡ್ಬೋದು. ಸೊ ಎನಿಬಡಿ ಹೂ ವಾಂಟ್ಸ್ ಟು ಪರ್ಚೇಸ್, they can purchase these shares. So in turn that entrepreneurs will get the capital. It's a transfer of money. It's a transfer of money from the general public to the entrepreneurs. It is also called the function of origination. We are originating the capital here. That's why it's a function of origination. The transfer function is facilitated by specialist agencies that assist various activities. ಕಂಪನಿಗಳು they give the initial public offer with the help of agencies. ಈ ಇನಿಷಿಯಲ್ ಪಬ್ಲಿಕ್ ಆಫರ್ ಮಾಡೋರೆ ಒಂದಷ್ಟು ಏಜೆನ್ಸಿಗಳಿದ್ದಾರೆ. ದೇ ಆರ್ ವೆರಿ ವೆಲ್ ವರ್ಸ್ಡ್ ವಿತ್ ದೀಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್. ಕಂಪನಿಗಳು ಶೇರ್ಸ್ ಹೆಂಗೆ ಇಶ್ಯೂ ಮಾಡೋದು, IPO ಹೇಗಪ್ಪ ಮಾಡೋದು ಅಂತ ಅವರು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ದೇರ್ ಆರ್ ಸಮ್ ಏಜೆನ್ಸೀಸ್ ವಿಚ್ ಹೆಲ್ಪ್ಸ್ ದ ಕಂಪನೀಸ್ ಟು ಡೂ ಸೊ. ನೆಕ್ಸ್ಟ್ ಒನ್ ಈಸ್ ಇನ್ವೆಸ್ಟಿಗೇಟಿವ್ ಸರ್ವಿಸಸ್. ಇನ್ವೆಸ್ಟಿಗೇಟಿವ್ ಸರ್ವಿಸಸ್ ಅಂದರೆ here whatever the company which is coming up with the IPO, ಯಾವುದೇ ಒಂದು ಕಂಪನಿ IPOಗೆ ಬರ್ತಾ ಇದೆ, ಹೊಸದಾಗಿ IPO ಮಾಡ್ತಿದೆ ಅಂದರೆ ಆ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ ಅಲ್ವಾ. ಹೇಗಿದೆ ಕಂಪನಿ, ಇಲ್ಲಿ ನಾವು ದುಡ್ಡು ಹಾಕ್ಬೋದಾ, ಪ್ರಾಬ್ಲಮ್ ಇಲ್ವಾ, ಕಂಪನಿ ಚೆನ್ನಾಗಿದೆಯಾ ಇಲ್ವಾ, ವಾಟ್ ಈಸ್ ಇಟ್ಸ್ ಎಕನಾಮಿಕ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲನೂ ಮಾಡುತ್ತೆ. ದಿಸ್ ಅ ಮರ್ಚೆಂಟ್ ಬ್ಯಾಂಕರ್ಸ್ ಆ್ಯಂಡ್ ಅದರ್ ಏಜೆನ್ಸೀಸ್ ಇನ್ವಾಲ್ವ್ಡ್ ಇನ್ ಪ್ರೈಮರಿ ಮಾರ್ಕೆಟ್ who provides these services, investigative services, which gives the total information which helps the investor in making clear choices as to the what type of securities we have to take, what is the quality of the company, and what is the quantity we can invest. Idella information, no, there are some companies which helps giving the information. ಸೊ ಇದು ಫಸ್ಟ್ ಇನ್ವೆಸ್ಟಿಗೇಟ್ ಮಾಡುತ್ತೆ ಆ್ಯಂಡ್ ದೆ ವಿಲ್ ಗಿವ್ ದ ರಿಪೋರ್ಟ್, ಜನರಲ್ ಪಬ್ಲಿಕ್ಗೆ ರಿಪೋರ್ಟ್ ಮಾಡುತ್ತೆ. ಇವಾಗ ಈ ಕಂಪನಿ IPO ಬಿಟ್ಟಿದ್ದಾರೆ, ಈ ಕಂಪನಿ ಇಷ್ಟು ಹಳೆಯದು, ಇವರು ಫೌಂಡರ್ಸು, ದೇರ್ ಜೆನ್ಯೂನಿಟಿ, ದೇರ್ ಎಕನಾಮಿಕ್ ಸ್ಟೇಟಸ್, ಹೌ ದೇ ಆರ್ ಇನ್ ದ ಇಂಡಸ್ಟ್ರಿ, ಎಷ್ಟು ವರ್ಷದಿಂದ ಯಾವ ಥರ ಇದೆ ಅವ್ರದ್ದು, ಗುಡ್ ವಿಲ್ ಹೆಂಗಿದೆ, ಎಲ್ಲನೂ ಇನ್ವೆಸ್ಟಿಗೇಟ್ ಮಾಡಿ information ಕೊಡೋದು. This is called a investigative services. Next one is advisory and information services. As we know, investigate ಮಾಡುತ್ತೆ and by taking those investigation report, that is the information, whatever the information we are getting, this primary market will help in giving the relevant information to the investors. ಒಂದು ಇನ್ಫಾರ್ಮೇಷನ್ ಇನ್ವೆಸ್ಟರ್ಸ್ ಕೊಡ್ತಾರೆ ಆ್ಯಂಡ್ ಇಟ್ ಆಲ್ಸೋ ಅಡ್ವೈಸ್ ಮಾಡುತ್ತೆ ಯಾವ ಥರ ನಾವು ಕಂಪನಿನ ನೋಡಬೇಕು, ಆ ಕಂಪನಿ ಯಾವ ಥರ ಪ್ರೈಸಿಂಗ್ ಹೆಂಗಿದೆ, ಶೇರ್ ಪ್ರೈಸಿಂಗ್ ಇರ್ಬೋದು, ಯಾವ ಟೈಮಲ್ಲಿ ಪರ್ಚೇಸ್ ಮಾಡಬೇಕು. ವಿ ಹ್ಯಾವ್ ಅ ಕರೋನಾದಲ್ಲಿ ಫಸ್ಟ್ ವೇವ್ನಲ್ಲಿ ಏನಾಯಿತು, ಇನಿಷಿಯಲ್ಲು ಫುಲ್ಲು ಮಾರ್ಕೆಟ್ ಡೌನ್ ಆಗೋಯಿತು. Then you won't believe the market reached 40,000, 50,000 Sensex. So when is the timing of investing is also very important. ಯಾವಾಗ ಈ IPOsನ ಬಿಟ್ಟಿದ್ದಾರೆ, ಯಾವ ಟೈಮಲ್ಲಿ, ಇಸ್ ಇಟ್ ರೈಟ್ ಟು ಪರ್ಚೇಸ್, ಆ್ಯಂಡ್ ವಾಟ್ ಆರ್ ದ ಸ್ಟ್ರಾಟಜೀಸ್ ದೇ ಆರ್ ಯೂಸಿಂಗ್, ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಇಶ್ಯೂದು ಎಲ್ಲನೂ by seeing the information of investigation they'll also advise to the customer or next ಏನಂತಾರೆ ಅದಕ್ಕೆ ಪರ್ಚೇಸ್ ಮಾಡೋರಿಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ನೆಕ್ಸ್ಟ್ ಒನ್ ಈಸ್ ದ ಗ್ಯಾರಂಟಿ.
ವಾಟ್ ಈಸ್ ದ ಗ್ಯಾರಂಟಿ ದ್ಯಾಟ್ ದ ಐ ಪಿ ಒ, ಒಂದು ಕಂಪನಿ ಐ ಪಿ ಒ ಮಾಡಿದೆ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಮಾಡಿದೆ. ಆಫರ್ ಏನು ಮಾಡಿದೆ, ನಮ್ಮ ಕಂಪನಿಯಿಂದ 1,00,000 ಶೇರ್ಸನ್ನ ಜನಗಳಿಗೆ ಬಿಟ್ಟಿದ್ದೀವಿ ಪರ್ಚೇಸ್ ಮಾಡಲಿಕ್ಕೆ. ಒಂದು ಶೇರು 25 ರೂಪಾಯಿನೋ 40 ರೂಪಾಯೋ ವಾಟ್ ಎವರ್ ಇಟ್ ಇಸ್. Okay, that is called the face value of the share. See here, it's the quality and the quantity. ಎರಡು ಒಂದು ಕಂಪನಿದು ಡಿಪೆಂಡ್ ಆಗುತ್ತೆ ಜನಗಳು ಪರ್ಚೇಸ್ ಮಾಡಲಿಕ್ಕೆ. ಇಫ್ ಅ ಕಂಪನಿ, ಅ ನ್ಯೂಲಿ ಎಸ್ಟಾಬ್ಲಿಷ್ಡ್ ಕಂಪನಿ 1,00,000 ಶೇರ್ಸ್ನ ಜನಗಳಿಗೆ ಆಫರ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡಿ ಅಂತ ಬಿಟ್ಟಿದ್ದಾರೆ. ಆದರೆ ಅವ್ರೇನು ಮಾಡ್ಬೋದು, ದೇ ಆಲ್ಸೋ ಥಿಂಕ್ ದ್ಯಾಟ್ ಓಕೆ ಜನಗಳು ಪರ್ಚೇಸ್ ಮಾಡಲಿಲ್ಲ ಅಂದರೆ ಏನು ಮಾಡೋಣ. Okay, then what happens, there comes the principle of guarantee. What is this guarantee? ಇಲ್ಲೇನಾಗುತ್ತೆ, ಕಂಪನಿ ದೇ ಥಿಂಕ್ ದಟ್ ಓಕೆ ನಮ್ಮ ಶೇರ್ಸು 1,00,000 ಶೇರ್ಸು ಪರ್ಚೇಸ್ ಆಗಲ್ಲ, ಕಂಪ್ಲೀಟಾಗಿ ಪರ್ಚೇಸ್ ಆಗಲ್ಲ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಗೋ ಟು ಎನಿ ಬ್ಯಾಂಕ್. ಓಕೆ, ದೇ ವಿಲ್ ಗೋ ಟು ಬ್ಯಾಂಕ್ ಆರ್ ದೇ ವಿಲ್ ಗೋ ಟು ಸಮ್ ಆಫ್ ದ ಏಜೆನ್ಸೀಸ್ which helps them doing underwriting. ಏನಪ್ಪ ಇದು ಅಂಡರ್ರೈಟಿಂಗ್? ಅಂಡರ್ರೈಟಿಂಗ್ aims at guaranteeing the subscription of public issue. ಅವ್ರು ಏನು ಮಾಡ್ತಾರೆ ಅಂದರೆ, ಓಕೆ ಬ್ಯಾಂಕಿಗೆ ಹೋಗ್ತಾರೆ. ಸೇ ದೇ ಹ್ಯಾವ್ ಗಾನ್ ಟು ಒನ್ ಬ್ಯಾಂಕ್, ಎಕ್ಸ್ ಬ್ಯಾಂಕ್ ಹೇಳ್ತಾರೆ, ನಾವು 1,00,000 ಇಲ್ಲಿ ಇಶ್ಯೂಸ್ ಮಾಡ್ತಾ ಇದ್ದೀವಿ ಶೇರ್ಸ್ನ, ಪ್ಲೀಸ್ ನಮಗೋಸ್ಕರ ನೀವು 10% ಅಂಡರ್ ರೈಟ್ ಮಾಡಿ ಅಂದರೆ ಈ ವ್ಯಾಲ್ಯೂ ಏನು ಅವರು ಕೋಟ್ ಮಾಡಿದ್ದಾರೆ. ಇವಾಗ ಐ ಪಿ ಒಗೆ ವ್ಯಾಲ್ಯೂ ಕೊಟ್ ಮಾಡ್ತಾರೆ, ಒಂದು ಶೇರ್ಗೆ ಸೇ ಫಾರ್ ಎಕ್ಸಾಂಪಲ್ 25 ರೂಪೀಸ್. ಸೊ 1,00,000 ಶೇರ್ನ ಅವರು ಇನಿಷಿಯಲ್ ಪಬ್ಲಿಕ್ ಆಫರ್ಗೆ ಬಿಟ್ಟಿದ್ದಾರೆ. ಇನ್ ಕೇಸ್ ಜನಗಳು ಪರ್ಚೇಸ್ ಮಾಡಲಿಲ್ಲ, 100% ಪರ್ಚೇಸ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು 10% ನಮ್ಮಿಂದ ಪರ್ಚೇಸ್ ಮಾಡಬೇಕು. ಸೊ ಬ್ಯಾಂಕರ್ ವಿಲ್ ಹ್ಯಾವ್ ಅ ಅಗ್ರಿಮೆಂಟ್. ಆ ಅಗ್ರಿಮೆಂಟ್ ಪ್ರಕಾರ, ದಟ್ ಈಸ್ ಕಾಲ್ಡ್ ಅ ಅಗ್ರಿಮೆಂಟ್, ಅಂಡರ್ ರೈಟಿಂಗ್. ಏನು ಅಗ್ರಿಮೆಂಟ್ ಪ್ರಕಾರ ಬ್ಯಾಂಕರ್ ಏನು ಮಾಡ್ತಾರೆ ಅಂದರೆ, ಓಕೆ ನಾನು 10%, ಇಫ್ 100% ಸೇಲ್ ಆಗಿಲ್ಲ ಅಂತಂದರೆ ನಾನು ಅಪ್ ಟು ಮ್ಯಾಕ್ಸಿಮಮ್ 10% ಅಷ್ಟು ಶೇರ್ಸ್, ಇಲ್ಲಿ 1,00,000 ಅಂತಂದರೆ 10% ಅಂತಂದರೆ ಹೌ ಮಚ್, 10,000. ಅಪ್ ಟು 10,000 ಶೇರ್ಸ್ನ ನಾನು ಪರ್ಚೇಸ್ ಮಾಡ್ತೀನಿ. ಆಮೇಲೆ ಆ ಪರ್ಚೇಸ್ ಮಾಡಿದ ಶೇರ್ಸ್ನ ನಾನು 1 ವರ್ಷ ಇಟ್ಕೋತೀನಿ. ಓಕೆ, ಇಲ್ಲಿ ಅಗ್ರಿಮೆಂಟ್ ಆಗುತ್ತೆ, ನೆಗೋಸಿಯೇಷನ್ ಆಗುತ್ತೆ. 1 ವರ್ಷ, 2 ವರ್ಷ, 3 ವರ್ಷ ಹಾಗೆ ನೆಗೋಸಿಯೇಷನ್ ಆಗುತ್ತೆ. ಅದ್ರ ಪ್ರಕಾರ ದೇ ವಿಲ್ ಡೀಲ್ ವಿತ್ ಇಟ್. ಓಕೆ, ಬ್ಯಾಂಕ್ ಹೇಳುತ್ತೆ, ಓಕೆ ನಾನು 1 ವರ್ಷ ಇಟ್ಕೋತೀನಿ, 1 ವರ್ಷ ಆದಮೇಲೆ ನೀವು ಮತ್ತೆ ನನ್ನ ಹತ್ರ ಇದನ್ನು ಪರ್ಚೇಸ್ ಮಾಡಬೇಕು. ಸೊ ಆ ಅಗ್ರಿಮೆಂಟ್ಗೆ ಆ ಕಂಪನಿ ಒಪ್ಕೊಂಡಾಗ ಇದು ಅಂಡರ್ ರೈಟಿಂಗ್ ಆಗುತ್ತೆ. ಇನ್ ಕೇಸ್ ವಾಟ್ ಎವರ್ 1,00,000 ಐ ಪಿ ಒ ಬಿಟ್ಟಿದ್ದಾರೆ, ಐ ಪಿ ಒದಲ್ಲಿ 1,00,000 ಫುಲ್ಲು ಸಬ್ಸ್ಕ್ರಿಪ್ಷನ್ ಆಗೋಯ್ತು ಅಂದರೆ ಅಂಡರ್ ರೈಟಿಂಗ್ ಬೇಡ. ಅಂಡರ್ ರೈಟಿಂಗ್ ಯಾವಾಗ ಆಗುತ್ತೆ ಅಂದರೆ, ಅಲ್ಲಿ 100% ಪರ್ಚೇಸ್ ಆಗಿಲ್ಲ. ಇಫ್ 95% ಪರ್ಚೇಸ್ ಆಯಿತು ಅಂದರೆ ಇಲ್ಲಿ ಬ್ಯಾಂಕಿಗೆ ಉಳಿದಿದ್ದಷ್ಟು 5%. ಇಫ್ ಇಟ್ ಈಸ್ 98% ಪರ್ಚೇಸ್ ಆಯಿತು ಅಂದರೆ ಬ್ಯಾಂಕಿಗೆ ಉಳಿದಿದ್ದು 2%. ಇಫ್ ಇಟ್ ಈಸ್ 88%, ಬ್ಯಾಂಕ್ ಹತ್ರ 100%ಅಲ್ಲಿ ಅವ್ರು ಏನು ಹೇಳಿದ್ದಾರೆ, ಮ್ಯಾಕ್ಸಿಮಮ್ 10%. ಸೊ ಬರೀ 10% ಮಾತ್ರ ಅವರು ಅಂಡರ್ ರೈಟ್ ಮಾಡ್ತಾರೆ. ಮಿಕ್ಕಿದ್ದು 2% ಶೇರ್ಸ್, 2,000 ಶೇರ್ಸ್ ಅದು ಸೇಲ್ ಆಗಿಲ್ಲ, ಅದು ಕಂಪನಿನೇ ಹಿಡ್ಕೋಬೇಕಾಗುತ್ತೆ. ಸೊ 88,000 ಐ ಪಿ ಒ ಆಯಿತು, ಮತ್ತು 10,000 ಬ್ಯಾಂಕ್ ಅವರು ಅಂಡರ್ ರೈಟ್ ಮಾಡಿದ್ರು. ಅನದರ್ 2,000 ವಾಟ್ ದೇ ಆರ್ ಲೆಫ್ಟ್ ಔಟ್ ವಿತ್, ದೇ ಹ್ಯಾವ್ ಟು ಕೀಪ್ ಇಟ್ ವಿತ್ ದೆಮ್. ಓಕೆ, ಇಲ್ಲಿ ಅಂಡರ್ ರೈಟರ್ಸ್ ವಿಲ್ ಬಿ ಆ್ಯಕ್ಟ್ ಆಸ್ ಅ ಗ್ಯಾರಂಟಿ 10% ಅವರು ಸೇಲ್ ಆಗುತ್ತೆ ಅಂತ ಅಂದ್ಕೊಂಡು ದೆನ್ ದೇ ವಿಲ್ ಗೋ ಫಾರ್ ಸಬ್ಸ್ಕ್ರಿಪ್ಷನ್, ನೆಕ್ಸ್ಟು ಐ ಪಿ ಒಗೆ ಹೋಗ್ತಾರೆ. ಸೊ ಇಟ್ ಬೆನಿಫಿಟ್ಸ್ ಆಲ್ ದೋಸ್ ಇನ್ವಾಲ್ವ್ಡ್ ಇನ್ ಪ್ರೈಮರಿ ಮಾರ್ಕೆಟ್. ಬೆನಿಫಿಟ್ ಆಗುತ್ತೆ, ಯಾಕಂದರೆ ದೀಸ್ ಅಂಡರ್ ರೈಟರ್ಸ್ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಸಮ್ ಪರ್ಸೆಂಟೇಜ್ ಆಫ್ ದೇರ್ ಶೇರ್ಸ್. ಅಟ್ಲೀಸ್ಟ್ ಇಷ್ಟಾದರೂ ಶೇರ್ ಅವರು ಪರ್ಚೇಸ್ ಮಾಡ್ತಾರೆ ಅಂತ ಗ್ಯಾರಂಟಿ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅ ಗ್ಯಾರಂಟಿ ಆರ್ ಯು ಕ್ಯಾನ್ ಸೇ ಅಂಡರ್ ರೈಟಿಂಗ್. ಮತ್ತು ಅಂಡರ್ ರೈಟಿಂಗು ಸುಮ್ಮನೆ ಅವರು ಮಾಡಲ್ಲ, ದೇ ವಿಲ್ ಹ್ಯಾವ್ ಅ ಕಮಿಷನ್ ಬೇಸಿಸ್. ಬ್ಯಾಂಕ್ ವಿಲ್ ಚಾರ್ಜ್ ಸಮ್ ಕಮಿಷನ್ ಫಾರ್ ದಟ್ ಎವ್ರಿ ಇಯರ್. ಹೌ ಮಚ್ ದೇ ಹ್ಯಾವ್ ಟೇಕನ್ ಆನ್ ದ್ಯಾಟ್ ಬೇಸಿಸ್ 2% 3% ಕಮಿಷನ್ ಅವರು ಚಾರ್ಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈಸ್ ದ ಡಿಸ್ಟ್ರಿಬ್ಯೂಷನ್.
ಈ ಪ್ರೈಮರಿ ಮಾರ್ಕೆಟಲ್ಲಿ ನೆಕ್ಸ್ಟ್ ಫಂಕ್ಷನ್ ಏನು ಅಂದರೆ ಡಿಸ್ಟ್ರಿಬ್ಯೂಷನ್. ವಾಟ್ ಈಸ್ ದಿಸ್ ಡಿಸ್ಟ್ರಿಬ್ಯೂಷನ್? IPO ಬಿಟ್ಟಿದ್ದಾರೆ, ಇನಿಷಿಯಲ್ ಪಬ್ಲಿಕ್ ಆಫರ್ ಜನಗಳಿಗೆ ಬಿಟ್ಟಿದ್ದಾರೆ. ಆದರೆ ಆ ಜನಗಳಿಗೆ ಬಿಡೋಕ್ಕಿಂತ ಮುಂಚೆ IPO ಇಟ್ ಹ್ಯಾಸ್ ಟು ಬಿ ಡೆಲ್ಟ್ ವಿತ್ ಸಂಬಡಿ. ಓಕೆ, ಇವಾಗ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ XYZ ಕಂಪನಿ. XYZ ಕಂಪನಿ ಈಸ್ ಅ IT ಕಂಪನಿ ಅಂದ್ಕೊಳ್ಳೋಣ. ಆರ್ ಐ ಕ್ಯಾನ್ ಸೇ ಐ ವಿಲ್ ಟೇಕ್ ಎಕ್ಸಾಂಪಲ್ ಆಫ್ ಫ್ಲಿಪ್ಕಾರ್ಟ್. ಇನ್ನೂ ಅದು IPO ಹೋಗಿಲ್ಲ. ಸೊ ಇಟ್ಸ್ ಅ ಬಿಲಿಯನ್ ಟರ್ನ್ ಓವರ್ ಕಂಪನಿ ನಾವು. ಸೊ ಅದು ನೆಕ್ಸ್ಟು IPO ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನಿಷಿಯಲ್ ಪಬ್ಲಿಕ್ ಆಫರ್ ಹೋಗುತ್ತೆ ಅಂತ. ಬಟ್ ಫ್ಲಿಪ್ಕಾರ್ಟ್ ಈಸ್ ವಾಟ್? ಇಟ್ಸ್ ಅ ಇ-ಕಾಮರ್ಸ್ ಬಿಸ್ನೆಸ್ ಅಲ್ಲ, ಇ-ಕಾಮರ್ಸ್ ಆನ್ಲೈನ್ ಪರ್ಚೇಸ್ ಆ್ಯಂಡ್ ಸೇಲ್. ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ಇನಿಷಿಯಲ್ ಪಬ್ಲಿಕ್ ಆಫರ್. ವಾಟ್ ದೇ ವಿಲ್ ಡೂ? ಫಸ್ಟ್ ದೇ ವಿಲ್ ಹ್ಯಾವ್ ಸಮ್ ಏಜೆನ್ಸಿ ಟು ಡೂ ದ ಇನಿಷಿಯಲ್ ಪಬ್ಲಿಕ್ ಆಫರ್. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, ಈವನ್ ದೇ ಹ್ಯಾವ್ ಸಮ್ ಏಜೆನ್ಸಿ, ಅವ್ರೇನು ಮಾಡ್ತಾರೆ ಅಂತಂದರೆ ದೇ ವಿಲ್ ಗಿವ್ ದ ಪಬ್ಲಿಸಿಟಿ ಆಫ್ ದೇರ್ IPOs. ಲೈಕ್ ಅ ಬ್ರೋಕರ್, ಲೈಕ್ ಏಜೆನ್ಸೀಸ್, ಅವ್ರ ಜೊತೆ ಎಲ್ಲ ಟೈಅಪ್ ಮಾಡ್ಕೋತಾರೆ. ಆ ಬ್ರೋಕರ್ಸು, ಏಜೆನ್ಸೀಸ್ ಏನು ಮಾಡ್ತಾರೆ, ಈ IPO ಬಗ್ಗೆ ಅವ್ರ ಕಸ್ಟಮರ್ಸ್ಗೆ ಹೇಳ್ತಾರೆ. ಆ ಕಸ್ಟಮರ್ಸ್ಗೆ ಪರ್ಚೇಸ್ ಮಾಡೋ ಥರ, ಈ IPOಗೆ ಇನ್ವೆಸ್ಟ್ ಮಾಡೋ ಥರ ದೇ ವಿಲ್ ಹೆಲ್ಪ್. ಸೊ ಹಿಯರ್ ದ ಫಂಕ್ಷನ್ ದಟ್ ಫೆಸಿಲಿಟೇಟ್ ದ ಸೇಲ್ ಆಫ್ ಸೆಕ್ಯೂರಿಟಿ ಫ್ರಮ್ ದ ಕಂಪನಿ ಟು ಇನ್ವೆಸ್ಟರ್ ಇಸ್ ಕಾಲ್ಡ್ ಅ ಡಿಸ್ಟ್ರಿಬ್ಯೂಷನ್. ಕಂಪನಿಯಿಂದ ಏನು ಮಾಡ್ತಾರೆ, ಇಟ್ ಈಸ್ ಲೈಕ್ ಅಡ್ವರ್ಟೈಸಿಂಗ್ ದೇರ್ ಸೆಕ್ಯೂರಿಟೀಸ್. ಸೊ these specialized agencies like brokers or some of the dealers in these kind of activities, ಅವ್ರೇನು ಮಾಡ್ತಾರೆ, ಇದರಲ್ಲೇ ಸ್ಪೆಷಲೈಸ್ಡ್ ಆಗಿರ್ತಾರೆ IPOನ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ. ಸೊ ದೋಸ್ ಕೈಂಡ್ ಆಫ್ ಪೀಪಲ್ ವಿಲ್ ಬಿ ಹೆಲ್ಪಿಂಗ್ ದ ಕಂಪನೀಸ್. ಆ ಕಂಪನಿಗೆ ಹೆಲ್ಪ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಜನಗಳು ಪರ್ಚೇಸ್ ಮಾಡೋ ಥರ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ದ ಡಿಸ್ಟ್ರಿಬ್ಯೂಷನ್. ಇಷ್ಟು ಸಮೇತ ವಿ ಸಿ ಆಸ್ ಅ ಪ್ರೈಮರಿ ಮಾರ್ಕೆಟ್ services, or you can say functions, or you can even say principles.